ಸಾವನ್ನು ಬಯಸ್ತಾರೆ. ಈ ಥರ ಅವ್ರು ಪ್ರಯೋಜನ ಪಡ್ಕೊಂಡಿರೋದು MP ಆಗಿದ್ದು ಮತ್ತೊಂದು ಅದೆಲ್ಲ ಹಳೆ ಕತೆ ಬಳಿ ನಮಗೆ. ಈ ರೀತಿ ಒಬ್ಬ ಸಾರ್ವಜನಿಕ ವ್ಯಕ್ತಿ ಸಾರ್ವಜನಿಕ ಸೇವಕರನ್ನ ದೇಶಕ್ಕೆ ದುಡಿದಂಥವ್ರನ್ನ ಸಾವು ಬಯಸೋದು ಎಷ್ಟೊಂದು ಸರಿಯದು. ಇದನ್ನ ನಾವು ನಮ್ಮ ತಾಲೂಕು ಘಟಕ, ನಮ್ಮ ಆರೂರು ತಾಲೂಕು ನಮ್ಮ ಪಕ್ಷದ ಘಟಕ ನಾವೆಲ್ಲರೂ ಕೂಡ ಖಂಡಿತ ನಾವು ಇದನ್ನ ಖಂಡಿಸ್ತೇವೆ, ಕಟು ಮಾತಿನಿಂದ ನಾವು ಖಂಡಿಸ್ತೇವೆ. ಅವರು ಕ್ಷಮೆ ಕೇಳಬೇಕು, ಶಿವರಾಮೇಗೌಡರು ಕ್ಷಮೆ ಕೇಳಬೇಕು. ಮತ್ತು ಈ ಇಶ್ಯೂನಲ್ಲಿ ಶಿವರಾಮೇಗೌಡರು, ದೇವರಾಜೇಗೌಡರು, DK ಶಿವಕುಮಾರ್ ಅವರು ಮಾತಾಡಿರ್ತಕ್ಕಂಥ ಅವರೇ ಒಪ್ಕೊಂಡಿರೋದ್ರಿಂದ ಈ ಪ್ರಕರಣವನ್ನ SIT ಅಲ್ಲ CID ತನಿಖೆ, ಯಾವುದು CBI ತನಿಖೆಗೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಶಿವರಾಮೇಗೌಡರು ದೇವೇಗೌಡರ ಸಾವನ್ನ ಬಯಸುವುದು ಅತ್ಯಂತ ಖಂಡನೀಯ. ಪೆನ್ಡ್ರೈವ್ ಪ್ರಕರಣ CBI ತನಿಖೆಗೆ ಒಪ್ಪಿಸಿ, ಇನ್ನು ಪೆನ್ಡ್ರೈವ್ CD ಪ್ರಕರಣವು ರಾಜಕೀಯ ಪ್ರೇರಿತ ರಾಜಕೀಯ ಷಡ್ಯಂತ್ರ ಎನ್ನುವುದರಲ್ಲೇ ಯಾವುದೇ ಬೇರೆ ಮಾತಿಲ್ಲ. ದೇವೇಗೌಡರ ಕುಟುಂಬಕ್ಕೆ ಕಳಂಕ ತರುವ ದೃಷ್ಟಿಯಿಂದ ಹಾಗೂ ರೇವಣ್ಣನವರ ವೈಯಕ್ತಿಕ ಈ ಸಂಚನ್ನ ರೂಪಿಸಿದ್ದಾರೆ ಎಂದು ಹಾಸನ ಜಿಲ್ಲೆಯ ಆಲೂರಿನ ಪತ್ರಿಕಾಗೋಷ್ಠಿಯಲ್ಲಿ ಮಾಜಿ ಸಚಿವ HK ಕುಮಾರಸ್ವಾಮಿ ಹೇಳಿದರು. ಇನ್ನು ಈಗಾಗಲೇ ಪೆನ್ಡ್ರೈವ್ ಪ್ರಕರಣ ರಾಜ್ಯಾದ್ಯಂತ ಭಾರೀ ಸದ್ದು ಮಾಡಿದ್ದು, ಈ ಪ್ರಕರಣವನ್ನು ರಾಜ್ಯ ಸರ್ಕಾರ SIT ತಂಡವನ್ನು ರಚನೆ ಮಾಡಿ ವಿಚಾರಣೆ ಮಾಡಲು ಪ್ರಾರಂಭ ಮಾಡಿದ್ದು, ಈ ವಿಷಯದ ಬಗ್ಗೆ ಹೊಸ ತಿರುವನ್ನ ಕೊಟ್ಟಂತಹ DK ಶಿವಕುಮಾರ್ ಹಾಗೂ ದೇವರಾಜೇಗೌಡರು ಮತ್ತು ಶಿವರಾಮೇಗೌಡರ ನಡುವಣ ಸಂಭಾಷಣೆ ಈಗಾಗಲೇ ಭಾರೀ ಸಂಚಲನ ಮೂಡಿಸಿದ್ದು, ಅವರೇ ಹೇಳಿದಂತೆ ಈ ದೂರವಾಣಿ ಸಂಭಾಷಣೆ ಬಗ್ಗೆ ಯಾಕೆ SIT ತಂಡದವರಿಗೆ ಕೊಟ್ಟಿಲ್ಲವೆಂದು ಪ್ರಶ್ನಿಸಿದರು. ಪೆನ್ಡ್ರೈವ್ ಪ್ರಕರಣದಲ್ಲಿ ನಿತಿನ್ ಗೌಡ ಹಾಗೂ ಹಲವಾರು ಮಂದಿ ಸೇರಿಕೊಂಡು ಅವರೇ ನಿರೀಕ್ಷಣಾ ಜಾಮೀನು ಕೇಳಿದ್ದಾರೆ. ಅದು ವಜಾ ಕೂಡ ಆಗಿದೆ. ಕೇಸ್ ರಿಜಿಸ್ಟರ್ ಆಗಿದ್ರೂ ಸಹ SIT ಅವರು ಯಾಕೆ ಅವರನ್ನ ಬಂಧಿಸಿಲ್ಲವೆಂದು ಪ್ರಶ್ನೆ ಮಾಡಿದರು. ರೇವಣ್ಣನವರು ನಿರಪರಾಧಿ, ಅವರ ಮೇಲೆ ಯಾರೂ ಕೂಡ ಕಂಪ್ಲೇಂಟ್ ನೀಡಿಲ್ಲ. ಇದು ಒಂದು ರಾಜಕೀಯ ಪ್ರೇರಿತ ರಾಜಕೀಯದ ಷಡ್ಯಂತ್ರ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ನಮ್ಮ ದೇವೇಗೌಡರ ಕುಟುಂಬಕ್ಕೆ ಹಾಗೂ ರೇವಣ್ಣನವರ ವೈಯಕ್ತಿಕ ಓರ್ಚಸ್ಸಿಗೆ ಕಳಂಕ ತರುವುದಕ್ಕೆ ಈ ತರಹದ ಒಳಸಂಚನ್ನ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಎಂದರು. ಇನ್ನು ಪೆನ್ಡ್ರೈವ್ ಪ್ರಕರಣದಲ್ಲಿ ಯಾರೇ ತಪ್ಪು ಮಾಡಿರಲಿ ಮಾಡದೇ ಇರಲಿ, ಈ ಭಾರತ ದೇಶದ ಕಾನೂನಿಗೆ ಮತ್ತು ಈ ನೆಲದ ಕಾನೂನಿಗೆ ನಾವೆಲ್ಲರೂ ಸಹ ತಲೆಬಾಗಲೇಬೇಕಾಗತ್ತೆ ಮತ್ತು ತಪ್ಪು ಯಾರೇ ಮಾಡಿರಲಿ ಅವರಿಗೆ ಶಿಕ್ಷೆಯಾಗಲೇಬೇಕೆಂದರು. ಸಾವನ್ನು ಬಯಸ್ತಾರೆ. ಈ ಥರ ಅವ್ರು ಪ್ರಯೋಜನ ಪಡ್ಕೊಂಡಿರೋದು MP ಆಗಿದ್ದು ಮತ್ತೊಂದು ಅದೆಲ್ಲ ಹಳೆ ಕತೆ ಬಳಿ ನಮಗೆ. ಈ ರೀತಿ ಒಬ್ಬ ಸಾರ್ವಜನಿಕ ವ್ಯಕ್ತಿ ಸಾರ್ವಜನಿಕ ಸೇವಕರನ್ನ ದೇಶಕ್ಕೆ ದುಡಿದಂಥವ್ರನ್ನ ಸಾವು ಬಯಸೋದು ಎಷ್ಟೊಂದು ಸರಿಯದು. ಇದನ್ನ ನಾವು ನಮ್ಮ ತಾಲೂಕು ಘಟಕ, ನಮ್ಮ ಆರೂರು ತಾಲೂಕು ನಮ್ಮ ಪಕ್ಷದ ಘಟಕ ನಾವೆಲ್ಲರೂ ಕೂಡ ಖಂಡಿತ ನಾವು ಇದನ್ನ ಖಂಡಿಸ್ತೇವೆ, ಕಟು ಮಾತಿನಿಂದ ನಾವು ಖಂಡಿಸ್ತೇವೆ. ಅವರು ಕ್ಷಮೆ ಕೇಳಬೇಕು, ಶಿವರಾಮೇಗೌಡರು ಕ್ಷಮೆ ಕೇಳಬೇಕು. ಮತ್ತು ಈ ಇಶ್ಯೂನಲ್ಲಿ ಶಿವರಾಮೇಗೌಡರು, ದೇವರಾಜೇಗೌಡರು, DK ಶಿವಕುಮಾರ್ ಅವರು ಮಾತಾಡಿರ್ತಕ್ಕಂಥ ಅವರೇ ಒಪ್ಕೊಂಡಿರೋದ್ರಿಂದ ಈ ಪ್ರಕರಣವನ್ನ SIT ಅಲ್ಲ CID ತನಿಖೆ, ಯಾವುದು CBI ತನಿಖೆಗೆ ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತೇವೆ. ಪೆನ್ಡ್ರೈವ್ ಪ್ರಕರಣ ರಾಜ್ಯಾದ್ಯಂತ ಏನು ಸುದ್ದಿ ಮಾಡಿದೆ, ಅದರಲ್ಲಿ ರಾಜ್ಯ ಸರ್ಕಾರ SIT ರಚನೆ ಮಾಡಿ ಈಗಾಗಲೇ ವಿಚಾರಣೆಯನ್ನು ಪ್ರಾರಂಭ ಮಾಡಿದೆ. ಆದರೆ ಆ ವಿಚಾರಣೆಯಲ್ಲಿ ಅನೇಕ ಅನುಮಾನಾಸ್ಪದಂತಹ ನಡೆಗಳು ಈವರೆಗೆ ಕಂಡುಬಂದಿವೆ. ಉದಾಹರಣೆಗೆ, ಇದಕ್ಕೆ ಹೊಸ ತಿರುವು ಕೊಟ್ಟಂತ ಶಿವಕುಮಾರ್ ಅವರು, ದೇವರಾಜೇಗೌಡರು, ಶಿವರಾಮೇಗೌಡರ ನಡುವಣ ಸಂಭಾಷಣೆ, ಅವರೇ ಹೇಳೋದು ನಾವಲ್ಲ. ಈ ಸಂಭಾಷಣೆ ಬಗ್ಗೆ ಈವರೆಗೂ ಈ ವಿಷಯವನ್ನ ಯಾಕೆ SIT ಕೊಟ್ಟಿಲ್ಲ, ಇದು ಪ್ರಮುಖ ಪ್ರಶ್ನೆ. ಜೊತೆಗೆ ಇಲ್ಲಿ ಪ್ರಾರಂಭದಲ್ಲೇ ಅದು ದೇವರಾಜೇಗೌಡರ ಕೇಸು ದಾಖಲಾಗಿರ್ತಕ್ಕಂಥದ್ದು ಖಾಸಗಿ ಕಾರಣಕ್ಕೆ, ಅವರ ವೈಯಕ್ತಿಕ ಕಾರಣಕ್ಕೆ ಆಗಿರ್ತದೆ. ಆದರೆ ಈ ಪೆನ್ಡ್ರೈವ್ ಕೇಸಲ್ಲಿ ನಿತಿನ್ ಗೌಡ ಇರ್ಬೋದು, ಬೇರೆ ಬೇರೆ 5-6 ಜನ ಸೇರ್ಕೊಂಡಿದ್ದಾರೆ ಅಂತ ಅವರೇ ನಿರೀಕ್ಷಣಾ ಜಾಮೀನು ಕೇಳಿದ್ದಾರೆ. ಅದು ವಜಾ ಆಗಿದೆ, ಕೇಸ್ ರಿಜಿಸ್ಟರ್ ಆಗಿದೆ. SITನವರು ಯಾಕೆ ಅವ್ರನ್ನ ಬಂಧಿಸಿಲ್ಲ? ಮತ್ತೆ ಇದು ಒಗಟಿದು. ಅರೆ, ನಮ್ಮ ರೇವಣ್ಣ ಅವ್ರನ್ನ ನಿರಪರಾಧಿ, ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾರೋ ಒಬ್ಬರನ್ನ ಸಂತ್ರಸ್ತೆ ಅಂತ ಹೇಳಿ ಹೋಗಿ ಅವ್ರು ಒತ್ತಾಯ ಮಾಡಿ ಅವ್ರನ್ನ ಕರ್ಕೊಂಡ್ಬಂದು ಹೇಳಿಕೆ ಕೊಡಿಸಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ, ನೋಟಿಸ್ ಕೊಡ್ತಾರೆ. ಅರೆ, ಇದೊಂದು ಅತ್ಯಂತ ರಾಜಕೀಯ ಪ್ರೇರಿತ ರಾಜಕೀಯ ಷಡ್ಯಂತ್ರ ಅನ್ನೋದ್ರಲ್ಲಿ ಎರಡು ಮಾತೇ ಇಲ್ಲ.